ಇಲ್ಲಿವರೆಗೆ ಮಾತನಾಡಿದಂಥ ಎಲ್ಲ ಹಾಗೂ ಮಾಸಿಕ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ್ಕೂ ಅಂತರ್ಗತವನ್ನು ಸಲ್ಲಿಸುವುದು. ನಾವು ದುಃಖದಿಂದ ನಾವು ಬಿಡುಗಡೆ ಮಾಡಬೇಕಂದ್ರೆ ಗುರುವಿನ ಕೃಪಾ ಬಹಳ ಮುಖ್ಯ. ಗುರುವಿನ ಕೃಪಾನು ಆಗಬೇಕಾಗ್ತದೆ. ಅವರು ಹೇಳಿದಂಥ ವಿಚಾರಗಳನ್ನು ನಾವು ಹೇಳಿದಂತೆ ಅಳವಡಿಸ್ಕೊಂಡಾಗ ಗುರು ಕೃಪಾ ಆಗ್ತದೆ. ಹಾಗೆ ಕೈ ಮುಗಿದ್ರೆ ಕಾಲು ಮುಗಿದ್ರೆ ಗುರು ಕೃಪಾ ಆಗ್ತದೆ. ನಮ್ಮ ಆಚರಣೆ ಬೇಕಲ್ಲ, ಅದು ಮುಖ್ಯ. ಗುರುವಿನ ಕೃಪೆ, ಗುರು ಕೃಪಾ ಮೂಲ ಮುಕ್ತಿಗೆ ಮೂಲ. ಅವಾಗ ಗುರುವಿನ ಉಪದೇಶಗಳನ್ನು ಆಲಿಸಿ ಆಚರಿಸಿದಾಗ ಅದು ಗುರು ಕೃಪಾ ಆಗ್ತದೆ. ಇವ್ರು ಮಾಡ್ಬೇಕು ಇವ್ರು ಮಾಡ್ಬಾರ್ದು ಅನ್ನೋದು ಇರುವುದಿಲ್ಲ. ಯಾವ ಅಂತ ಒಂದು ಅರ್ಹತೆಗಳು ಅವ್ರಿಗೆ ಕೃಪಾ ಆಗಿ ಆಗ್ತದೆ. ಅದಕ್ಕೆ ಯೋಗ್ಯ ಹೇಳ್ಬೇಕಲ್ಲ ಅಂತ ಒಂದು ಆಚರಣೆ ಬೇಕಲ್ಲ. ನಮ್ಗೆ ಡಾಕ್ಟರ್ ಹೇಳಿದ್ರು ಉದಾಹರಣೆ ಬೇಕಲ್ಲ. ಎಲ್ಲ ನನಗಾಗ್ಲಂದ ಹಂಚ್ಕೊಂಡು ತಿನ್ನೋ ಬಿಟ್ಟು ಬೇಕಲ್ಲ. ವಿತರಣದೊಡನೆ ಭೋಗದರ್ಥ ಉದವನು. ಒಂದು 50-60 ವರ್ಷದ ಹಿಂದಿನ ಮಂದಿ ಹಂಗಿತ್ತು. ಹಂಚ್ಕೊಂಡು ಕರ್ಕೊಂಡು ತಿಂತಿದ್ರು. ಎಲ್ಲರೂ ಊಟ ಮಾಡೋದು ಬೇರೆ ಅಂತ ಈ ಕದ ಹಾಕೊಂಡು ತಿಂತಿದ್ರು. ಕೊಟ್ಟು ತಿನ್ಬೇಕು, ಯಾರು ಊಟ ಮಾಡಿಸೇ ಊಟ ಮಾಡೋದು ಅಂತವ್ರು ಯಾರ ಹಂಗಿದ್ರು. ಹೃದಯ ಮಧ್ಯ ಮಂದಿ ವೇದಾಂತನೇ ಇತ್ತವರು. ಅಂತಹ ವಿಶಾಲ ಮನೋಭಾವ ಇತ್ತು. ಯಾವಾಗ ಇನ್ನೊಬ್ಬರಿಗೆ ನಾವು ಇದನ್ನು ಮಾಡಿದ ಅಂತದ್ದು ಬೇಕಲ್ಲ. ನಮಗೂ ತ್ಯಾಗ ಬುದ್ಧಿ ಅದು ಬರ್ಬೇಕಾದ್ರೆ ವಿವೇಕ ಬೇಕಾಗ್ತದೆ. ಎಷ್ಟೆಷ್ಟು ನೀವು ತ್ಯಾಗ ಬುದ್ಧಿ ಬರ್ತದೆ ಅಷ್ಟಷ್ಟು ನಿಮ್ಗೆ ಸಮಾಧಾನ ಬೇಕಾಗ್ತದೆ. ಎಲ್ಲ ನನಗಾಗಲಿ ಅಂತ ಸಂಕುಚಿತ ವೃತ್ತಿ ಏನಾಯ್ತಲ್ಲ, ಸಮಾಧಾನ ಕೇಳಿಸ್ತೈತಿ. ಅದಕ್ಕೆ ಅದು ಮಹಾತ್ಮರಿಂದ ನಾವು ಇದನ್ನು ಕಲಿಬೇಕು. ಅವ್ರಿಗೆ ಯಾಕೆ ಆ ಸ್ಥಿತಿಯನ್ನು ಹೊಂದಿದ್ರು ಅವರಂದ್ರೆ, ಅವ್ರ ವೃತ್ತಿ ಬಹಳ ವಿಶಾಲ ವೃತ್ತಿ, ಸಂಕುಚಿತ ವೃತ್ತಿ ಇಲ್ಲ. ಬಹಳ ವಿಶಾಲ ವೃತ್ತಿ. ಬ್ರಹ್ಮ ಎಷ್ಟು ವ್ಯಾಪಕ ಇರ್ತದೆ, ಬ್ರಹ್ಮ ಎಷ್ಟು ವೃತ್ತಿ ಎಷ್ಟು ವ್ಯಾಪಕ ಇರ್ತದೆ. ಎಲ್ಲರಲ್ಲಿ ತನ್ನನ್ನು ಕಾಣುವಂತ ಮನೋಭಾವನೆ ಬಂದಾಗ ನಮಗೆ ಪೂರ್ಣ ಶಾಂತಿ ಸಿಗ್ತೈತೆ. ಆತ್ಮವತ್ತ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ. ಎಲ್ಲರ ಹೃದಯವು ನನ್ನ ಸ್ವರೂಪ. ಯಾರೇ ನನ್ನಲ್ಲಿ ಅಲ್ಲವಲ್ಲ, ಇಡೀ ವಿಶ್ವನ ನನ್ನ ಸ್ವರೂಪ. ದೇವರಂದ್ರು ನಾನು, ಜಗತ್ತಂದ್ರು ನಾನು, ಜೀವಿಗಳಂದ್ರು ನಾನು. ಜಗವೆಂದನು ತಾನೆ, ಜಗದೀಶನು ತಾನೆ, ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆಯುವಾತನೇ ಉತ್ತಮನು ನೋಡ. ಅಂತ ವಿಶಾಲ ಮನೋಭಾವನೆ ನಮ್ಮಲ್ಲಿ ಮಹಾತ್ಮರ ಸಂಪರ್ಕದಿಂದ ಬರ್ತದೆ. ಅವರಲ್ಲಿ ಅದೇ ಇರ್ತದೆ. ಅದನ್ನು ನಾವು ಕಲಿಬೇಕು. ಅವರು ಹೇಳುವಂತಹ ವಿಚಾರಗಳು ಅದನ್ನು ಲಕ್ಷಿಸನೇ ಹೇಳಿ. ವಿಶಾಲ ಮನೋಭಾವ, ಇದಿಷ್ಟ ನಾನು ಪರಿಚ್ಛಿನ್ನತ ಭಾವ ತೆಗೆದಾಗ ಸಂಕುಚಿತ ದೃಷ್ಟಿ ಇರ್ತಂದ್ರೆ ನಿನಗೆ ಸಮಾಧಾನ ಶಾಂತಿ ಇರುವುದು. ಅದು ಹೋಗಬೇಕು. ಇದಿಷ್ಟ ನಾವು ಸೀಮಿತ ಆಗಬಾರ್ದು. ಎಲ್ಲವೂ ನಂದನು ಇಲ್ಲ, ನಂದು ಯಾವುದೂ ನಂದಲ್ಲ. 2 ಆಪ್ಷನ್ ಅದಾವ. ಎಲ್ಲ ನಿಂದಪ್ಪ. ಇದು ಪೂರ್ಣ ಸಮರ್ಪಣಾ ಭಾವ. ನಂದನ್ನೋದು ಏನು ಇಲ್ಲ, ಎಲ್ಲ ನಿಂದ. ತನು ನಿನ್ನದಯ್ಯ, ಮನ ನಿನ್ನದಯ್ಯ, ಅನುದಿನದಲ್ಲಿ ಬರುವ ಸುಖ ದುಃಖವು ನಿನ್ನದಯ್ಯ. ಪೂರ್ಣ ಸಮರ್ಪಣಾ ಭಾವ ಬೇಕು. ಪೂರ್ಣ ಭಕ್ತಿ ಅಂತದ್ದು ಪೂರ್ಣ ಭಕ್ತಿ, ಪೂರ್ಣ ಜ್ಞಾನ ಎರಡೂ ಒಂದೇ ಅಂತಿದ್ರು. ಪೂರ್ಣ ಭಕ್ತಿ, ಪೂರ್ಣ ಜ್ಞಾನ. ಪೂರ್ಣ ಜ್ಞಾನ ಅಂದ್ರೆ ಎಲ್ಲವೂ ನನ್ನ ಸ್ವರೂಪ. ಆ ಪೂರ್ಣ ಜ್ಞಾನವನ್ನು ಮಾಡಿಕೊಂಡಾಗ ಅವನಿಗೆ ದುಃಖನ ಇರುವುದಿಲ್ಲ. ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಇದಿಷ್ಟ ಹಿಡ್ಕೊಂಡು ಕೂತೀವಿ. ಪರಿಚಯ ಅಂತ ವಾತಾವರಣಗಳು ಬೆಳೆದು ಬಿಟ್ಟೇವೆ. ನಾವು ಅಂತ ಸಂಘ ಇಲ್ಲ. ಅದು ಬಹಳ ಕಾರಣ ಐತಿ. ಮಹಾತ್ಮರ ಸಂಘದೊಳಗೆ ಇದ್ದಿದ್ರೆ ಈ ಭಾವನೆಗಳನ್ನು ನಮ್ಗೆ ಯಾವಾಗೂ ಹೋಗ್ತಿದ್ವು. ಜಡಬುದ್ಧಿ ಜಡಸಂಗ ಮಾಡಿ 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 ಇವು ಗಟ್ಟಿ ಹಾಕೊಂಡ್ಬಿಟ್ಟಾವ. ಇದಿಷ್ಟ ನಾನು ಅದ ಭಾವ ಗಟ್ಟಿ. ಸಂಘದಿಂದ ದೋಷ ಆಗೈತೆ. ಸಂಘ ದೋಷ ಆಗೈತಿ. ಅದಕ್ಕೆ ನಾವು
ಒಳ್ಳೆಯ ಸಂಘದಿಂದ ಇದು ದೋಷವನ್ನು ಕಳ್ಕೋಬೇಕಾಗಿದೆ. ಉತ್ತಮರ ಸಂಘದಿಂದ ಆ ದೋಷ ಪರಿಹಾರ ಆಗ್ಬೇಕಾದ್ರೆ ನಿರಂತರ ಮಹಾತ್ಮರ ಸಂಘನ ಬೇಕು. ಸಂಘ ಸಾಕು, ಹೆಚ್ಚಿಂದ ಏನೂ ಬೇಕಾಗಿಲ್ಲ. ನಿಮ್ಗೆಲ್ಲ ಸಂಕುಚಿತ ಭಾವ ಎಲ್ಲ ಹೋಗ್ಬೇಕು. ತಪ್ಪು ತಿಳುವಳಿಕೆಯಿಂದ ನಾವು ಇಂಥ ಜಡಬುದ್ಧಿ ಜಡಸಂಘ ಮಾಡಿ ನಮ್ಮಲ್ಲಿ ಆ ಭಾವ ಗಟ್ಟಿ ಆಗ್ಬಿಟ್ಟೈತಿ. ನಮ್ಮಂಥವ್ ಹೆಂಗಾಗ್ಬಿಟ್ರಿ ನಾವು ನಾವು ಅನ್ನೋ ಭಾವ ಗಟ್ಟಿ ಆಗ್ಬಿಟ್ಟೈತಿ. ಅದು ಇದ್ದ ವಸ್ತುವಿನ ಅನುಭವ ನಮಗಿಲ್ಲ, ಅದ್ರ ಬಗ್ಗೆ ಅಜ್ಞಾನ ಅದ, ನಾವು ಯಾರಿದ್ದೇವೆ ಗೊತ್ತಿರುತ್ತೆ. ಅಲ್ಲದ ಭಾವನೆ ಎಲ್ಲ ಗಟ್ಟಿ ಆಗ್ಬಿಡುತ್ತೆ ಜಡಬುದ್ಧಿ ಜಡಸಂಘದಿಂದ. ಮಹಾತ್ಮರ ಸಂಘ ಮಾಡಿದಂದ್ರೆ ಏನಾಕೈತಿ ಅಂದ್ರೆ ಇದೆಲ್ಲ ಹೋಗಿ ಅಲ್ಲಪ್ಪ, ಇದು ನಾವು ಅಲ್ಲದನ್ನು ನಾವು ತಿಳ್ಕೊಂಡಿದ್ದೇವೆ, ತಪ್ಪು ತಿಳುವಳಿಕೆ ಅದನ್ನು ಕಳ್ಕೋಬೇಕಾಗಿ. ಅದ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ನಾವು ಮಾಡುವಂತ ಕೆಲಸ ಇದೆ. ಬರೇ ಇದ ಭಾವನೆ ಗಟ್ಟಿಗೊಳಿಸುವ ವ್ಯವಹಾರ ಜಡಬುದ್ಧಿ ಜಡಸಂಘ ಮಾಡಿ ಇದ ಭಾವನೆ ಗಟ್ಟಿ, ಇದು ನಾನು ನನ್ನದು ನಡಬರ್ಕ ಬಂದದ್ದು. ಇದು ನಾನು ನನ್ನದು ಅಂತ ಹೇಳುವುದು ನಡಬರ್ಕ ಬಂದು ಹೋಗುವುದದು. ಯಾವಾಗಲೂ ಇದ್ದದ್ದು ನೀನು, ಅದು ನಿನ್ನ ಸ್ವರೂಪ. ನಿಜವಾದ ನಿನ್ನ ಕಡೆ ಲಕ್ಷ್ಯ ಪಟ್ಟರೆ ನಿನಗೆ ಏನೂ ಆಗೇ ಇಲ್ಲ, ನಿನ್ನ ಬಂಧನನ ಇಲ್ಲ ಅನ್ನೋದು ಹೊಡಿತಿದ್ದೀವಿ. ಅದ್ರ ಬಗ್ಗೆ ನಾವು ಲಕ್ಷ್ಯ ಇಲ್ಲ. ಅದನ್ನ ಮರೆತು ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡೇವಲ್ಲ. ನಾವು ಕಲ್ಪನಾದಾಗ ಬಂದದ್ದು, ಕಲ್ಪನೆಗೆ ಬಂದದ್ದು ಎಲ್ಲರೂ ತೋರಿ ಎಡಕ್ತದೆ. ನಿನ್ನ ಇರುವು ಅದನ್ನು ಕಲ್ಪಿಸ್ಲಿಕ್ಕೆ ಕಲ್ಪನೆಗಳನ್ನೆಲ್ಲ ಕೈ ಬಿಟ್ಟಾಗ ಅದು ಅನುಭವ ಬರುವಂತ ಸ್ಥಿತಿ. ಅದು ಧ್ಯಾನ ಕೂತಾಗ ಅದನ್ನ ಮಾಡ್ಬೇಕಂತಿದ್ದದ್ದು. ಕಲ್ಪನಾ ರಹಿತ ಆಗಿರ್ಲಿಕ್ಕೆ ಪ್ರಯತ್ನ. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಗೆ. ಅದು ಇದಕ್ಕಿದ್ದಂಗೆ ಇರುವುದನೇ ಇಲ್ಲ, ಅದು ತೋರಿ ಎಡಗ್ತದೆ. ಏನ್ ಆ ಧ್ಯಾನಕ್ಕೆ ನಿರಂತರ ಮಹಾತ್ಮರು ಹೇಳಿದಂತಹ ವಿಚಾರಗಳೇನಿದಾವಲ್ಲ, ಆ ಸೂತ್ರ ಏನೈತಲ್ಲ ಆನಂದ ಸೂತ್ರ ಅಂದ್ರೆ ಕಲ್ಪನೆಗಳನ್ನು ಸರಿಸಿ ಆ ಕಲ್ಪನಾ ರಹಿತ ಸ್ಥಿತಿಯೊಳಗೆ ನಿಲ್ಲುವ ಪ್ರಯತ್ನ. ಧ್ಯಾನ ಅಂದ್ರೆ ಅದಕ್ಕಂತ. ಆ ಧ್ಯಾನದೊಳಗೆ ತೊಡಗಿದಾಗ ನಮ್ಗೆ ಅದರ ಪೂರ್ಣ ಅನುಭವ ಸಿಗ್ಬೇಕು. ಅದು ತೊಡಬೇಕಾದ್ರೆ ವಾಸನ ಹೋಗ್ಬೇಕಲ್ಲ. ಅನೇಕ ನಮ್ಮಲ್ಲಿ ವಾಸನೆಗಳು ಜನ್ಮ ಜನ್ಮಾಂತರದಿಂದ ನಮ್ಮಲ್ಲಿ ಗಟ್ಟಿಯಾಗ್ಬಿಟ್ಟವೆ. ಆ ವಾಸನೆಗಳನ್ನ ನಾಶ ಮಾಡ್ಕೋಬೇಕಾದ್ರೆ ಅವ್ನು ಹೊಡೆದು ಹಾಕ್ಬೇಕಾದ್ರೆ ಮಹಾತ್ಮರ ಸಂಪರ್ಕದಾಗಿದ್ದಾಗ ಅವ್ನು ಹೊಡೆದು ಹಾಕುವಂತ ಯುಕ್ತಿಗಳನ್ನ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನವನ್ನು ಮಾಡಿ ಅವ್ನು ಕಡಿಮೆ ಅಂತ ಬರ್ತಾವೆ. ಅಭ್ಯಾಸ ಬೇಕಾದ್ರೆ ಮೊದಲಿನ ವಾಸನೆಗಳು ಮೊದಲಿನ ಚಾಳಿ ಕಳ್ಕೋಬೇಕಾದ್ರೆ ಅಭ್ಯಾಸದಿಂದ ಹೋಗ್ತಾವ. ಈ ಮಹಾತ್ಮರ ಸಂಪರ್ಕದಿಂದ ಎಷ್ಟೋ ಹಿಂದಿನ ಏನು ವಾಸನೆಗಳೆಲ್ಲ ಹೋದವು ಅಂದ್ರೆ ಅವಾಗ ಉತ್ತಮ ನಮಗೆ ಅಂತ ಒಂದು ಒಳ್ಳೆಯ ವಿಚಾರಗಳು ನಮ್ಮಲ್ಲಿ ಜಾಗೃತ ಆಗ್ತಾವ. ಅಂತಃಕರಣ ಸ್ವಚ್ಛಕೈತಿ. ಅವಾಗಿದ ಅನುಭವ ಬರಾಕ ಅದು ಈ ಕಡೆ ಒಲವಾಗೈತಿ. ನಮ್ಗೆ ಯಾಕೆ ಇದು ಒಲವಾಗೋದು ಅಂದ್ರೆ ಮನಸ್ಸು ಅಂತಃಕರಣ ಮಲಿನಾಗಿ. ಮಹಾತ್ಮರು ಹೇಳಿದ ಮಾತು ನಮಗೆ ನಾಟವಲ್ಲ. ಪೂರ್ಣ ನಾವು ಇದ್ರಾಗ ಮುನಿಗ್ ಬಿಟ್ಟೇವಿ. ವಿಷಯದ ವ್ಯಾಮೋಹದೊಳಗೆ ಏನ್ ಹೇಳಿದ್ರು ನಮ್ಗೆ ನಾಟ. ಮತ್ತು ಇದ್ರಾಗ ಸುಖಬುದ್ಧಿ ಜಡಬುದ್ಧಿ ಜಡ ಇದ ನಮಗೆ ಭಾವ ಗಟ್ಟಿ ಆಗುತ್ತೆ. ಅದಕ್ಕೆ ನಿರಂತರ ಇದಕ್ಕೆ ಪ್ರಯತ್ನ ಅಭ್ಯಾಸದಿಂದ ಮಾತ್ರ ಈ ಜಡಭಾವನೆಲ್ಲ ಕೈ ಬಿಟ್ಟಾಗ ನಾನು ಅಲ್ಲದ್ದು ಯಾವುದು ನಾನು ಯಾವುದು ವಿವೇಕದಿಂದ ಇದನ್ನ ಹೊಡೆದಾಕಕ್ಕೆ ಬರ್ತೈತಿ. ಎದ್ರ ಸಂಬಂಧ ನಾವು ಈ ಸತ್ಸಂಗ ಮಾಡ್ಬೇಕಾಗಿತ್ತು ಅಂದ್ರೆ ವಿವೇಕವನ್ನು ಜಾಗೃತ ಮಾಡ್ಕೊಳ್ಳೋ ಸಂಬಂಧ ನಾವು ಮಾಡ್ಬೇಕು. ಎಲ್ಲಿ ತನಕ ನಮ್ಮಲ್ಲಿ ವಿವೇಕ ಜಾಗೃತ ಆಗೋದಿಲ್ಲ, ನಾ ಯಾರು ನಾ ಅಲ್ಲದ್ದು ಯಾವುದು, ನಿತ್ಯ ಯಾವುದು ಅನಿತ್ಯ ಯಾವುದು, ಹಿತ ಯಾವುದು ಅಹಿತ ಯಾವುದು, ವಿವೇಕ ವಿಚಾರ ಇಲ್ಲದ ನೀ ಏನ್ ಮಾಡಿದ್ರು ಯಾವ ಸಾಧನೆ ಮಾಡಿದ್ರು ಎಲ್ಲ ವ್ಯರ್ಥ. ನೀ ಹಠಯೋಗ ಮಾಡುವ ರಾಜಯೋಗ ಲಂಬಿಕಾ ಯೋಗ ಯೋಗ ಮಾಡಿದ್ರು ಎಲ್ಲ ವ್ಯರ್ಥ. ವಿಚಾರದಿಂದ ನಮಗೆ ಏನ್ ಬೇಕಾಗಿದೆ, ಅದು ಎಲ್ಲಿ ಐತೆ ಅನ್ನೋದನ್ನ ಮೊದಲು ಅದನ್ನ ಸಂಶೋಧನೆ ಮಾಡ್ಬೇಕಾಗಿದೆ. ಏನ್ ಮಾಡಿದ್ರೆ ಅದನ್ನು ದೊರೀತೈತಿ. ಅದು ಏನಾರ ಮಾಡಿರೋ ದೊರೆಯುವಂತದ್ದು ಅಲ್ಲದು, ಕರ್ಮದ ಫಲಾನೂ ಅಲ್ಲದು. ನೀ ಏನೂ ಮಾಡಬೇಕಾಗಿಲ್ಲ. ಅದು ಅದನ್ನ ತಿಳುವಳಿಕೆನ ಮಾಡ್ಕೋಬೇಕಾಗಿ ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಂಡಾಗ ದುಃಖ ರಹಿತ ಆಗಿರ್ಲಿಕ್ಕೆ ಅದನ್ನ ಮಹಾತ್ಮರು ಮೊದಲು ಅದನ್ನ ಜ್ಞಾನವನ್ನು ಮಾಡ. ಏನಾರ ಮಾಡಕ್ ಹೋದ್ರೆ ಏನಾರ ಹಾಕಿನಿ, ಏನಾರ ಮಾಡಕ್ ಹೋಗಿ ಏನಾರ ಆಗಿ ಏನು ಮಾಡ್ಲೇ ಇದ್ದಾಗ ಆರಾಮನ ಇದ್ದೀನಿ. ಸದ್ದ ಆರಾಮನ ಇದೀರಿ ನೀವು, ಮಾಡೋದು ಕೈ ಬಿಟ್ಟು ಸುಮ್ಮನಾಗಿರು. ಮನಸ್ಸು ಏನಾರ ಮಾಡಿ ಇದ್ದ ಸಮಾಧಾನ ಕಳ್ಕೋದು. ಮನಸ್ಸು ಮಾಡೋದು ಏನು ಮಾಡೋದು ಬಿಟ್ಟು ಸುಮ್ಮನೆ ಇದ್ದಾಗ ಇದು ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ. ಅದಕ್ಕೆ ಯೋಗ ಅಂತ ಮನಸ್ಸನ್ನು ಸುಮ್ಮನೆ ಇರೋದ ಯೋಗ. ಅದನ್ನು ಮಾಡೋ ಪ್ರಯತ್ನ ನಾವು ಮಾಡಿ ಸುಮ್ಮನೆ ಇರೋ ಪ್ರಯತ್ನ ಮಾಡ್ಬೇಕಾಗಿತ್ತು. ಅದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗೈತೆ, ಏನು ಮಾಡೋದೆಲ್ಲ ಕೈ ಬಿಟ್ಟ ಇರ್ಬೇಕಾಗೈತೆ.
ಸುಮ್ಮನೆ ಇಸಕ್ಕೆ ಏನ್ ಮಾಡ್ಬೇಕ್ರಿ ಅಂತ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಇರೋದೇ ಮಾಡ್ಬೇಕು. ಮತ್ತೇನು ಮಾಡಕ್ ಹೋದ್ರೆ ಮತ್ತೇನಾರು ಹಾಕೊಂಡು ಬಂದ್ಬಿಡ್ತೈತಿ. ಅದಕ್ಕೆ ಮನಸ್ಸನ್ನು ಸುಮ್ಮನೆ ಇರಿಸು. ಸುಮ್ಮನೆ ಇರುವುದನ್ನ ಅದ ತಲೆ ಸುಮ್ಮನೆ ಇರುವುದೇ ನಿಜ ಇರುವುದು. ಬಿಸಿಗಾಡದಂಗೆ ಮಾಡೋದನ್ನ ಮನಸ್ಸನ್ನು ವಿಚಾರದಿಂದ ಸುಮ್ಮನೆ ಇರಿಸುವ ಅಭ್ಯಾಸ ಅನುಭವಗಳ ಮುಖಾಂತರ ಅದು. ನಮ್ಮ ಅಪ್ಪಗೆ ಮನಸ್ಸು ಸುಮ್ಮನೆ ಇದ್ದಾಗ ಸಮಾಜ ಇರ್ತೇವೋ ಇನ್ನು ಬಿಸಿಗಾಡದ ಸಮಾಜ ಇರ್ತೇವೋ ಅಂತಿದ್ರು. ಯಾವುದೇ ಮಹಾತ್ಮರಿರಲಿ ಹೌದು, ಮನಸ್ಸನ್ನು ಸುಮ್ಮನೆ ಇರಿಸುವಂತ ವಿಚಾರದಿಂದ ಅದನ್ನು ಸುಮ್ಮನಿರು ಮನವೇ ಸುಮ್ಮನಿರು. ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರು. ಸುಮ್ಮನಿದ್ದೇನೆಂಬ ಹಮ್ಮ ನಡೆದು ಸುಮ್ಮನಿರು. ಆ ಭಾವ ಸಹಿತ ಬಿಟ್ಟಿರು. ಸುಮ್ಮನೆ ಅದೇನನ್ನು ಭಾವ ಸಹಿತ ನಿನಗೆ ಬರಬಾರ್ದಂಗೆ ಬಿಡ್ಕೋ. ಅಂದಾಗ ಇದು ಅನುಭವ ಪದ್ಧತಿ. ಇದು ಅಭ್ಯಾಸದ ಮುಖಾಂತರ ಮಹಾತ್ಮರ ಸಂಘ ಮಾಡಿದಾಗ ನಮಗೆ ಸಿಗ್ತೈತಿ. ಅದೊಂದು ಹಿಂದಿನ ಪುಣ್ಯ ಬೇಕು. ಅದನ್ನ ಮಾಡ್ಬೇಕಾದ್ರೆ ಹಿಂದಿನ ಪುಣ್ಯ ಮಾಡು. ಜೀವಿಗಳಿಗೆ ಹಿತ ಮಾಡಕ್ಕಲಿ ಈ ಪೂಜೆ ಮೊದಲು ಮಾಡಂತಿದ್ರು. ಇದು ನಮಗೆ ಲಭಿಸ್ಬೇಕಾತಂದ್ರೆ ಸಾಮಾನ್ಯ ಪೂಜೆ ಮೊದಲು ಬೇಕು. ಜೀವಿಗಳಿಗೆ ನೀನು ನೆರೆಹೊರೆಯವರು ಯಾರು ಬರ್ತಾರೋ ಹಿತ ಮಾಡಕ್ಕಲಿ ಉಪಕಾರ ಮಾಡಕ್ಕಲಿ ಅಂದಾಗ ನೀ ಪುಣ್ಯ ವೃದ್ಧಿ ಆಕೈತಿ. ಪುಣ್ಯ ಆದಾಗ ಇಂಥ ಮಹಾತ್ಮರ ಸಂಘ ಸಿಗ್ತೈತಿ. ಇಂಥ ಒಂದು ನಿನಗೆ ಅವಕಾಶನೂ ಸಿಗ್ತೈತಿ. ಕೇಳಾಕ ಇಲ್ಲಿ ಬಂದು ಕುಂಡ್ರಾಕೋ ಅವಕಾಶ ಸಿಗ್ತೈತಿ. ಇಲ್ಲ ಪುಣ್ಯ ಇಲ್ಲದವ್ರಿಗೆ ಇಲ್ಲಿ ಕುಂಡ್ರ ಕೊಡುದಿಲ್ಲ, ಕೇಳಿ ಕೊಡುದಿಲ್ಲ. ಮತ್ತು ನಮ್ ಬಾಳೆ ಐತಿ ಹೋಗಿ ಮುಂಜಾನೆ ಟೈಮ್ನಾಗ ಹುಲ್ಲು ಮಾಡಿದ್ರೆ ಕಂಡಪಟ್ಟಿ ಹುಲ್ಲಾಕೈತಿ. ಆಕಳ ಹಿಂಡತಾವ ನಮ್ಮ ಹೌದಿಲ್ಲ. ಅಲ್ಲಿ ಹೋಗಿ ಏನ್ ಮಾಡ್ಲಿಲ್ಲ, ಕಂಡಪಟ್ಟಿ ಹುಲ್ಲಾರ ಮಾಡ್ಕೊಂಡ್ ಬರ್ತೇನೆ ನಾನು. ನಿನ್ ಕೂಡ ಹೋಗಿ ಏನ್ ಮಾಡ್ಲಿ. ನಮ್ಮಲ್ಲಿ ಸಿದ್ದಮ್ಮ ಅಂತಿತ್ತು. ಬರೀ ಅದಕ್ಕೆ ಹಿಂಗಂತೀನಿ ತಮ್ಮ, ನಾನು ಹುಲ್ಲು ಮಾಡಿದ್ರೆ ಹುಲ್ಲಾಕೈತಿ, ನಿನ್ ಕೂಡ ಹಿಂಗ್ ಹೋಗಿ ಸಿದ್ದಮ್ಮನವರು ಹಿಂಗಂತಿದ್ರು. ಹಿಂದಾಗ ಗೊತ್ತಾಗ್ತೇವಪ್ಪ ನಮಗೆ. ಬಡ್ಕೊಂಡಿವು ಬಾಳೆಕಾಯಿ ಯಾರದಾರ ನಮಗೆ ಬಾಳೆ ಬಡ್ಕೊಂಡು ಏನಾಗ್ತ ಹೊಳಿಲಿಲ್ಲ. ಅವರು ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ, ಅಟ್ಟ ಮ್ಯಾಗ ಒಲಿ ಉರಿತಂತ ಹೌದಿಲ್ಲ ಅನ್ನೋದೆಲ್ಲ ರೂಢಿ ಮಾತಂತಾರಲ್ಲ. ಅವಾಗ ಬುದ್ಧಿ ಬಂದಾಗ ಅದ ಉಳಿತದ. ಇನ್ ಮ್ಯಾಗಾರ ಹೊಂದ್ಕೊಂಡು ಮೊದಲಿನ ವಾಸನ ಮತ್ ಜಗ್ತಾವ. ಮತ್ತು ಅದ ಮಾತು ಅವಗತಿ ಅಂತ ಸಂಘದಾಗ ಹೇಳ್ಕೊಂಡು ಅಲ್ಲೇ ಕೊಂಡು ಬಿಡಕ್ ಹೋಗ್ತೈತಿ. ಮತ್ತೆ ಅದೇ ಜಗಕ್ಕ ಹೋಗ್ತೈತಿ. ಮತ್ತು ಮೊದಲಿನ ಚಾಳ ಏನೈತಲ್ಲ ಹೇಳ್ಕೊಂಡು ಅಲ್ಲೇ ಆದಾಗ ಇಂತಲ್ಲಿ ಮಹಾತ್ಮರ ಮಠಕ್ಕೆ ಬಂದು ಅಂತ ವಿಚಾರಗಳನ್ನು ಕೇಳ್ಬೇಕಪ್ಪ. ಇದ್ರ ಬ್ಯಾಡಿನ ಇದ್ರೊಳಗೆ ಕಾಲು ಕಳೆಯೋದು ಹೆಚ್ಚು ವೇಳೆ ನಮ್ಮ ಆಯುಷ್ಯದ ವೇಳೆ ಇದ್ರಾಗ ಕಳೆದಾಗ ಇದು ಸಂಸ್ಕಾರ ಕಟ್ಟಕೈತಿ ನೋಡಿ. ಇಲ್ಲಾಂದ್ರೆ ಉಳಿದನೇ ಇಲ್ಲ. ಜಡ ಬುದ್ಧಿ ಜಡ ಸಂಘದಾಗ ಕಳೆದೆ ಅಂದ್ರೆ ಅದ ಸಂಸ್ಕಾರ ಕಟ್ಟಕೈತಿ. ಅದಕ್ಕೆ ನಮ್ಮ ವೇಳೆಯನ್ನ ನಾವು ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೋಬೇಕಾಗಿತ್ತಂದ್ರೆ ಇದ ಸಂಘ ಮಹಾತ್ಮರ ಸಂಘ ಬೇಕು. ಎಕ್ಕದಂತ ದಡ್ಡದನ ನಮ್ಮಲ್ಲಿ ಪರಿವರ್ತನೆ ಆಗ್ತೈತಿ. ಸಂಘದ ಪರಿಣಾಮ ಹಾಗೇ ಇರ್ತದೆ. ಏನ್ ಈಗಿಲ್ಲ ಮುಂದೆ ಗೊತ್ತಾಗತ್ತೆ ನಿಮ್ಗೆ ಅಂದಿದ್ದು ಪರಿವರ್ತನೆ ಆಗ್ತದೆ. ಈ ಒಮ್ಮಿಗೆ ಗೊತ್ತಾಗೋದಿಲ್ಲ. ಯಾಕೆ ಬಹಳ ದಿನದ ಇದು ಕಿಲುಬೈತಿ ನಮ್ಗೆ ಒಳಗೆ ಇಟ್ಕೊಂಡೈತಿ. ಜನ್ಮ ಜನ್ಮಾಂತರದಿಂದ ಬಂದೈತಿ. ಒಮ್ಮಿಗೆ ಹೇಳಿದ್ಕಲ್ಲ ಅಲ್ಲೇ ಇದ್ರು ಆಗೋದಿಲ್ಲ. ಯಾಕಂತಂದ್ರೆ ಹೋಗ್ಬೇಕಲ್ಲ. ಅದಕ್ಕಾಗಿ ಪ್ರಯತ್ನನೂ ಬೇಕಲ್ಲ. ಸ್ವತಃ ಪ್ರಯತ್ನ ಹೇಳಿದ್ರಲ್ಲ ಸರ್, ಹೇಳಿದ್ರಲ್ಲ ಸ್ವಂತ ಪ್ರಜ್ಞೆ ಬೇಕಿದೆ. ಯಾವ ಸ್ವಂತ ಪ್ರಜ್ಞೆ ಇಲ್ಲ ಅವನಿಗೆ ಏನ್ ಮಾಡೋದು ಶಾಸ್ತ್ರ. ಯಶರಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರ ತಸ್ಯ ಕರೋತಿ ಕಿಂ. ಸ್ವತಃ ವಿಚಾರ ಮಾಡೋ ಸಾಮರ್ಥ್ಯ ಬೇಕು. ಹೇಳಿದ್ರು ಅಂದ್ರೆ ಪರಿಣಾಮ ಕೈತಿ. ಹೇಳಿದಕ್ಕೆಲ್ಲ ಹಂಗ ಚೆಂಡ ಹಾಕೋದು ಅಷ್ಟಕ್ಕಾದ್ರೆ ಎಷ್ಟು ಹೇಳಿದ್ದು ಅಷ್ಟ ಹೋಗೈತಿ. ಅದು ಕಲ್ಲರ ಅಷ್ಟ ಕಲ್ಲಿನಕ್ಕಿಂತ ಕಡಿ ಹಾಕಿನಿ. ಕಲ್ಲು ಕಟ್ಟದಷ್ಟು ಮೂರ್ತಿಯಾಗ ಹಾಕೈತೆ. ನೀ ಹೇಳಿದ ಸಹಿತ ನೆನಪು ಉಳಿದಂಗ ಹಾಕೈತಿ. ಏನ್ ಕೇಳಿದೀವಿ ಈಗ ಕೇಳಿದ್ ಈಗ ಹೇಳಕ್ ಬರುದಿಲ್ಲ. ಯಾಕ ಒಲವು ಇಲ್ಲ. ಬೇರೆ ವಿಷಯ ತೆಗಿ ನೀನು ಅದನ್ನ ಎಷ್ಟು ಇದನ್ನ ಮಾಡಿ ಹೇಳ್ತೀನಿ. ಬಣ್ಣ ಕೊಟ್ಬಿಟ್ಟು ಹೇಳ್ತೀನಿ ಹೌದಿಲ್ಲ. ಲೋಕದ ಸುದ್ದಿ ಮತ್ತ ಇದನ್ನ ಹೇಳಿ ಜಗತ್ತಿನ ಸುದ್ದಿ ಕರ್ಕರ್ ಹೇಳ್ತಿ. ಮನೆಗೆ ಹೋಗಿ ನೀನು ಗೊತ್ತೈತಿಲ್ಲ ಹಿಂಗೆಲ್ಲಾ ಪ್ರಚಾರ ಮಾಡ್ತೀವಿ. ಇದನ್ನ ನನಗೆ ಹಿಂಗಂದ್ರಲ್ಲ ದೇವ್ರು ಅಂದ್ರ ನನಗೆ ನಾ ಹೆಂಗ ದೇವ್ರದೇನಿ ಅಂತ ಒಳ್ಳೆ ವಿಚಾರ ಮಾಡುದಿಲ್ಲ. ನಾವು ಯಾವ ವಿಚಾರ ಮಾಡ್ತೀವಿ? ನಾವು ಮಹಾತ್ಮರು ಹೇಳಿದ ಮಾತನ್ನು ಹೊಳ್ಳಿ ತಿರುಗಿ ವಿಚಾರ ಮಾಡ್ತೀವಿ. ಅದಕ್ಕೆ ನಾವು ಮನನಕ್ಕೆ ವೇಳೆ ಕೊಡೋದಕ್ಕೆ ಮೀಸಲಾಗ ಶ್ರವಣ ಮಾಡಿದ ಮನನ ಮಾಡಲಿಲ್ಲ ಅಂದ್ರೆ ಕೇಳಿದ್ದು ಸುಳ್ಳು ವ್ಯಕ್ತ. ಅದನ್ನ ಹೇಳ್ತಾರಲ್ಲ ಶ್ರವಣ ಇದು ಸಾರ್ವತ್ರಿಕ, ಮನನ ಅವ್ರು ಹೇಳ್ತಾರೆ ಮೇಲೆ ಮೇಲೆ ಹೇಳ್ತಾರೆ. ಮನನ ವೈಯಕ್ತಿಕ. ಮನನಕ್ಕೆ ನಾವು ಕೊಡಬೇಕಾಗ್ತದೆ. ಏಕಾಂತದೊಳಗೆ ಜನಸಂಪರ್ಕದಿಂದ ದೂರ ಬರೋ ಏಕಾಂತವಾಗಿರಬೇಕು.
ಜನರ ಪರಿಚಯ ಇಲ್ಲದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು. ಯಾರಿಬ್ಬರು ಕುಡಿದಾದ್ರೆ ಮೂರನೇ ಸುದ್ದಿ ಚಾಲು ಆತಿ, ಮರ್ತು ಬಿಡ್ತೇವೆ ನಾವು ಅವನ. ಅವನ ಅಂತ ಅದು ಹುಳ ಬಿಡ್ತೈತಿ, ಅದಕ್ಕೆ ಅಂತ ಅದು ಹುಳ ಬಿಡ್ತೈತಿ. ಅದಕ್ಕೆ ಅವ್ರಿಗೆ ಇಂಥವ್ರ ಸಂಘನ ನಮ್ಗೆ ಏನ್ ಮಾಡ್ತೈತಿ, ಮತ್ತು ಇದು ಸಮಾಧಾನ ಕೆಡಿ, ಇದು ಗಟ್ಟಿ ಆಕೈತಿ ಅನ್ನೋ ಸಂಬಂಧ ಅದಕ್ಕೆ ಸಾಧಕಾವಸ್ಥೆ ಒಳಗ ಜನಸಂಘ ಬಿಡಬೇಕಾಕೈತಿ. ಜಡ ಬುದ್ಧಿ ಜಡಸಂಘದಿಂದ ಅದಕ್ಕೆ ಸ್ಥಾನ ಪ್ರತ್ಯಾಹಾರ ಬೇಕು, ಎಲ್ಲ ನಿಯಂತ್ರಣ ಬೇಕಾಗ್ತದೆ, ಆಹಾರ ನಿಯಂತ್ರಣ ಬೇಕಾಗ್ತದೆ. ಮುಂದುವರಿಸ್ಬೇಕಾದ್ರೆ ಅಭ್ಯಾಸದಾಗ ನಾವು ಮುಂದುವರಿಬೇಕಂದ್ರೆ ಇವೆಲ್ಲ ಬೇಕಾಗ್ತದೆ. ಅಂತ ಎಳೆದೊಳಗೆ ಇಂಥ ಒಳ್ಳೆ ಬ್ರಾಹ್ಮಿ ಮುಹೂರ್ತ ಅಂತೀವಲ್ಲ, ಅವಾಗ ಎದ್ದಿದ್ದನ್ನು ಯಾರು ಅವಾಗ ನಿದ್ದೆ ಮಾಡಿ ವಿಶ್ರಾಂತಿಯನ್ನು ಹೊಂದಿದ್ದಕ್ಕೆ ಬುದ್ಧಿ, ಅವಾಗ ಇದನ್ನು ವಿಚಾರ ಮಾಡ್ಕೊಳ್ಳಿಕ್ಕೆ ಅನುಕೂಲ. ಅವಾಗ ಹೇಳ್ಬೇಕಲ್ಲ ನಾವು, ಎದ್ದು ಏನ್ ಮಾಡವ ಅಂತಾರೆ ಅವರು. ಈ ಟೈಮ್ನಾಗ ಹೌದು, ಅದೆಲ್ಲ ರೂಢಿ ಆಗ್ಬಿಟ್ಟೈತೆ ನಮ್ಗೆ ಅಂತ ವಾತಾವರಣ. ಎದ್ದಿಲ್ಲ ಚಿಂತನೆ ಮಾಡಬೇಕು, ನೆನಪು ದಿನ ಹೃದಯ ಕಾಲದ ಎಚ್ಚರಿಕೆ. ಮೊದಲು ದೌಡಿ ಹೇಳಕ್ ಕಲಿ ನೀವು, ಅಂದ್ರೆ ಎಲ್ಲ ದೌಡಿ ಮಲಿಗೆ ದೌಡಿ ಹೇಳೋದ್ರಿಂದ ನೋಡ್ತೀರಲ್ಲ ಅಂತ ಎಷ್ಟು ಬೆನಿಫಿಟ್ ಆಕೈತೆ. ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ದಿ ವೆಲ್ದಿ ಅಂಡ್ ವೈಸ್ ಅಂತ. ಆರೋಗ್ಯ, ಸಂಪತ್ತು ಮತ್ತು ವಿವೇಕ ಜ್ಞಾನ ಅದು ವೃದ್ಧಿ ಆಗೈತಿ. ದೌಡು ಮಲಿಗೆ ಹೇಳುವುದಿಲ್ಲ. ಇದು ಯಾರ ನಿಸರ್ಗ ಕೊಡುಗೆ ಅದು ನಮ್ಗೆ, ಹೌದಿಲ್ಲ? ಅಂತ ಒಂದು ಎಂಥ ವಾತಾವರಣ ಇರ್ತೈತಿ. ಒಂದು ಭ್ರಷ್ಟಾನ್ನ ಭೋಜನ ಮಾಡಿದಷ್ಟು ಪವರ್ ಬದಲಿಲ್ಲ ಅದು. ಬ್ರಾಹ್ಮಿ ಮುಹೂರ್ತದೊಳಗೆ ಅಂತ ಪವರ್ ಇರ್ತೈತಿ. ಆ ಹವಾದೊಳಗೆ ಶೋಭಕ್ಕೆ ಹವಾ, ಲಾಭ ಹೋಗಕ್ಕೆ ಸವಾಲ್. ಅದರ ಮರ್ಮ ಗೊತ್ತಿದ್ದವ ಅಜ್ಜಾರಂತೆ ನಡಿ ಹೋಗ ಅಜ್ಜಾಡಕ್ಕೆ ಹೋಗ. ಆ ಹವಾ ಏನೈತಲ್ಲ, ಆ ವಾಯು ವಿಹಾರಕ್ಕೆ ಮೊದಲದು 3 ದಿನಕ್ಕೊಮ್ಮೆ ನನಗೆ ಊಟ ಕೊಡ್ರಿ ಅಂತಿದ್ರು ಅಜ್ಜ. ಹವಾ ಶುದ್ಧ ಬೇಕು. ಹವಾ ದೂಷಿತ ಇತ್ತಂದ್ರೆ ಬುದ್ಧಿನೂ ಕಲುಷಿತ. ಯಾವಾಗಲೂ ಶುದ್ಧ ಹವಾದೊಳಗೆ ಅಂಥದ್ರೊಳಗೆ ಹಂಗ ಯೋಗಾಭ್ಯಾಸ ಮಾಡೋದು ಮುಖ್ಯ. ಹವಾ ಶುದ್ಧ ಬೇಕು. ಎಲ್ಲ ನೀರಿಗಿಂತ ಮೊದಲು ಹವಾ, ಎರಡನೇದು ನೀರು, ಮೂರನೇದು ಆಹಾರ. ಆರೋಗ್ಯವನ್ನು ನಾವು ಕಾಪಾಡ್ಬೇಕಂದ್ರೆ ಶುದ್ಧ ಹವಾದೊಳಗೆ ವಾಸ ಮಾಡಬೇಕು. ನಾವು ಮಲಿನ ಇದ್ರಾಗ ಇದ್ವಿ ಅಂದ್ರೆ ಶರೀರ ಬುದ್ಧಿನೂ ಮಲಿನ ಆಗಿ. ಅದಕ್ಕೆ ಅಂತ ಒಂದು ವಾತಾವರಣದೊಳಗೆ ಯಾವ ನಿರ್ಜನ ಪ್ರದೇಶ, ಯಾಕ್ರಿ ಬಹಳ ಜನ ಕೂಡ್ತಿದ್ರೆ ಇಲ್ಲಿ ಗದ್ದ ಚಲೋ ಆಗ್ತೈತಿ. ಏಕಾಂತದೊಳಗೆ ಹೆಚ್ಚಾಗಿ ಏಕಾಂತ ಅಂದ್ರೆ ಪೂರ್ಣ ಏಕಾಂತ ಅಂದ್ರೆ ನಮ್ಮ ಹೊರಗೆ ಸಿಗುದೇ ಇಲ್ಲ ಅಂತಿದ್ರು ಕೂಡ ಅಜ್ಜವ್ರು. ನಮ್ಮೊಳಗೆ ನಾವು ಏಕಾಂತ ಅಂದ್ರೆ ನಮ್ಮ ಏಕಾಂತದಲ್ಲಿ ಸಮನಿಸರಿ. ನಮ್ಮೊಳಗೆ ನಾವು ನೋಡ್ಕೊಂಡಾಗ ಏಕಾಂತ, ಹೊರಗೆ ಎಲ್ಲಿ ಏಕಾಂತ ಇಲ್ಲ. ಅಲ್ಲಿ ಗುಬ್ಬೆ ರಚ್ಚು ಅಂತಿರ್ತೈತಿ, ಯಾವ ಕಾಯಿಲೆ ಅಂತಿರ್ತೈತಿ, ಓದತ್ತಿರ್ತಾವ, ಹೌದಿಲ್ಲ? ಏಕಾಂತ ಹೊರಗಿಲ್ಲ ಇಲ್ಲ, ಒಳಗೆ ಅಂತರ್ಮುಖಿ ಆದಾಗ ನಮಗೆ ಇಂದ್ರಿಯ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಏಕಾಂತ ನಿಗ್ರಹ ಮಾಡ್ಕೊಂಡ್ರೆ ವಾಸನ ಹೋಗ್ಬೇಕಲ್ಲ. ಮುಂದಿನ ವಾಸನಾದಿಗಳು ಹೇಳ್ಕೊಂಡು ಹೋಗ್ತಾವ, ಮಾಡಕ್ ಬೇಕಾಕಸ್ತವ. ಹುಟ್ಟಿಟ್ಟು ಬರಕ್ ಹಚ್ಚಿದ್ದವ ನಮ್ಮನ್ನ ವಾಸನೆಗಳು. ವಾಸನ ಏನದಾವಲ್ಲ ಅವ ಹುಟ್ಟಾಕ ಹಚ್ಚಿದ್ರು. ನಮ್ಮನ್ನ ಯಾರು ಹುಟ್ಸೋರಿಲ್ಲ, ಜನ್ಮಕ್ಕೆ ಹಾಕೋರು ಯಾರು ಇಲ್ಲ. ಯಾರ್ಯಾರಿಗೆ ಯಾವ ನಮ್ಮನ್ನ ವಾಸನೆಗಳಿರ್ತಾವ ಅವ್ರು ಜನ್ಮಕ್ಕೆ ಹಾಕ. ಅದಕ್ಕೆ ಈ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ತಾರೆ. ಮುಕ್ತಿಯನ್ನು ಹೊಂದಬೇಕು ಅನ್ನೋಂಗಿದ್ರೆ ವಾಸನಾಕ್ಷಯ ಮೊದಲು ಬೇಕು. ವಾಸನಾಕ್ಷಯ ಆದ್ಮೇಲೆ ನಿನಗೆ ದೂರಿಲ್ಲ, ನಿನಗೆ ಮುಕ್ತಿ. ದೂರವಿಲ್ಲವೋ ಮುಕ್ತಿ ದೂರವಿಲ್ಲವೋ ಅಂತ ದುಃಖರಹಿತ ಆಗ್ಬೇಕು ಅನ್ನೋಂಗಿದ್ರೆ ವಾಸನಾ ಮೊದಲು ನಾಶ ಮಾಡಿ. ಹೆಂಗವನ್ನು ನಾಶ ಮಾಡಿಕೊಂಡು ಅವ್ರ ಮಹತ್ವ ವಾಸನೆಗಳನ್ನು, ಅದಕ್ಕೆ ಅವರ ಸಂಘ ಮಾಡಬೇಕು. ವಾಸನಾಕ್ಷಯ ಮಾಡ್ಕೋಬೇಕಂದ್ರೆ ನಾಶ ಮಾಡ್ಕೊಂಡು ಅವರ ಸಂಘ ಮಾಡ ನಿರಂತರ ಎಡಬಿಡದೆ. ಅಂದಾಗ ವಾಸನಾಕ್ಷಯ ಆಗ್ತಾವ. ಅವರಂಗ ನಮ್ಗೆ ಮಾಡಿಕೊಂಡಾಗ ಅದ ಆ ಸ್ಥಿತಿ ಬರ್ತೈತಿಲ್ಲ. ಪೂರ್ಣ ಅವಾಗ ಗುರು ಕೃಪಾ ಆದಂಗ. ನೀವು ವಾಸನ ಯಾವಾಗ ಪೂರ್ಣ ನಾಶ ಆಗ್ತದೆ, ಸ್ವಲ್ಪ ಉಳಿಯದಂತೆ ಎಳಟ್ಟು ಉಳಿಬಾರ್ದು. ಅವಾಗ ಗುರುವಿನ ಕರುಣ ಆದಂಗ. ಅವ್ರು ಹೇಳಿದಂತ ವಿಚಾರಗಳನ್ನು ಕೇಳೋದ್ರಿಂದ ವಾಸನಾಕ್ಷಯ ಆಗ್ತದೆ. ಅದ್ರ ಆಲಿಸ್ಬೇಕು. ಅದ್ರ ಕಡೆ ಲಕ್ಷ್ಯ ಇರಲ್ಲ. ನಾವು ಸಂಕಟ ಬಿಡಿಸ್ಕೊಳಕ್ ಬಂದವರು, ಹೌದಿಲ್ಲ? ಇದಕ್ಕಾಗಿ ಬಂದವ್ರು ಎಲ್ಲಿದೆ ಅಂತಿದ್ರು. ಇದಕ್ಕಾಗಿ ಬಂದ್ರೆ ಇದ್ದಿಪ್ಪ, ಎದಕ್ಕಾಗಿ ಬಂದ್ರೆ ಇದ್ದಿತ್ತು, ಮತ್ತೆ ಅದಕ್ಕಾಗಿ ಬಂದಿತ್ತು. ಇದಕ್ಕಾಗಿ ಬಂದವ್ರು ಎಷ್ಟು ಬಂದಿದ್ದೀರಿ? ನಮ್ಮ ಬಾಳೆ ನ್ಯಾತಕ್ಕಾಗಲಿ, ಗಂಡ ಸಿಗ್ಲಿ, ಏನ್ ಸಿಗ್ಲಿ, ರೋಗ ಹೋಗ್ಲಿ, ಹೌದಿಲ್ಲ?
ನನಗೆ ಐಶ್ವರ್ಯ ಸಿಗಲಿ, ಯಾವ್ದು ತೊಂದರೆ ಬರ್ದಂಗೆ ಆಗಿತ್ತು, ನಮ್ಮ ಮನಸ್ಸಿನಾಗ ಇದ್ದದ್ದೆಲ್ಲ ಈಡೇರಲಿ, ಇಷ್ಟಾರ್ಥಗಳು ಸಿದ್ಧಿ ಆಗಲಿ. ಆವಾಗಲೇ ಅವು ಎಷ್ಟೊತ್ತಿನ ಪ್ರಾರಬ್ಧ ಕರ್ಮಕೊಂಡು ಸಲುವಾಗಿ ಏನಾಗ್ಬೋದು ಹಾಕಿರ್ತೈತಿ. ಬಾರದು ಬಪ್ಪದು ತಪ್ಪದು ಅಂತಾರಲ್ಲ, ಅದು ಏನ್ ಮಾಡಿದ ಕರ್ಮಕೊಂಡು ಸಲುವಾಗಿ ನಾವು ಅನುಭವಿಸಕ್ಕೆ ಬಂದೇವಿ ಪ್ರತಿಯೊಬ್ಬರು. ಆದ್ರೆ ಅದು ನಿತ್ಯ ಐತಿಯೋ ಅನಿತ್ಯ ಐತಿಯೋ, ಅದರ ಹಿತ ಐತಿಯೋ ಅಹಿತ ಐತಿಯೋ ಅನ್ನೋದು ನೀವು ವಿಚಾರ ಮಾಡಿ ಮುಂದೆ ಹೆಚ್ಚಿವೆ. ಇವು ಯಾವ ನಿಮ್ಗೆ ಅನುಕೂಲ ಆದ್ರೂ ಸುಖ ಕೊಡುದಿಲ್ಲ, ಪ್ರತಿಕೂಲ ಆದ್ರೂ ಇಲ್ಲ. ನಿನ್ನಿಂದಲೇ ನಿನಗೆ ಹಿತ ಆಯ್ತು ಹೊರತು ಅನ್ಯ ವಸ್ತುಗಳಿಂದ ಇಲ್ಲ. ಅವಲಂಬನ ಮಾಡಕ್ ಹೋಗ್ಬೇಡ. ಸುಖ ಶಾಂತಿ ಅನ್ನೋದು ಎಲ್ಲರಿಗೆ ಬೇಕಾಗಿದೆ, ಅದು ಬಾಹ್ಯ ವಸ್ತುಗಳನ್ನ ಅವಲಂಬಿಸಿಕೊಂಡಿಲ್ಲ. ಅದನ್ನ ಅವಲಂಬಿಸ ಮಾಡಕ್ ಹೋಗ್ಬೇಡ. ಅದನ್ನ ಅವಲಂಬಿಸ್ಕೊಂಡು ದೇವರು ಇದ್ದಿದ್ರೆ ಅವಿದ್ದಾಗಿದ್ದ ಆನಂದ ಅನುಭವ ಬರಬಾರ್ದಾಗಿತ್ತು ನಮಗೆ. ನೀ ದೇಹದಾಗ ಆರಾಮಿದ್ನೆ ಅಂತ ಹೇಳ್ತಿ, ಏನ್ ಅವಲಂಬಿಸ್ಕೊಂಡಿದ್ದೆ ಅಲ್ಲಿ? ಅಲ್ಲಿ ಯಾವ್ದಿತ್ತು? ತಿನ್ನೋದಿತ್ತು, ನೋಡೋದಿತ್ತು, ಮೂಸು ನೋಡೋದಿತ್ತು, ಮುಟ್ಟೋದಿತ್ತು, ಯಾವ್ದಿತ್ತು ಅಲ್ಲಿ? ಹೆಂಡತಿ, ಗಂಡ, ಮಕ್ಕಳು, ಮರಿ, ಹೊಲ ಏನಾರ ಇತ್ತು? ನಂಗೆ ರೊಕ್ಕ ರೂಪಾಯಿ ಯಾವೆಲ್ಲ ಅಲ್ಲಿ ಹೆಂಗಿದ್ದೆ ಅಲ್ಲಿ? ಅದನ್ನ ಅವಲಂಬಿಸಿಕೊಂಡದಿಲ್ಲ. ಇಲ್ಲಿ ಎಲ್ಲ ಅದಾವ, ನೆಮ್ಮದಿ ಇಲ್ಲ. ಇವ್ನು ಬಿಟ್ಕೊಟ್ಟು ನೀತಿಗೆ ಹೋಗ್ಯಂಗ ಆರಾಮಿರ ಇವನ್ನ ಏನಿಗೇನಾರ ಮಾಡ್ಕೊತ ಇವನ್ನ ಒಂದಿಲ್ಲ ಒಂದು ಸಾಮಾನು ಗಳಸಿ, ಇವನ್ನ ತಿನ್ನ ಉಣ್ಣ ನೋಡ್ಕೊ, ಒಂದೊಂದು ಇಂದ್ರಿಯಗಳಿಗೆ ವ್ಯಾಪಾರ ಮಾಡ. ಬ್ಯಾಸರ ಆತನ ಬೇಡ. ಮುಂಜಾನೆ ಸಂಜೆ ಮಟ್ಟ ಮಾಡ್ತೀವಿ, ಕಡೆಗೆ ಏನು ಉಳಿದೈತಿ? ಬ್ಯಾಸರಕ್ಕೆ ನೋಡ್ತೀವಿ. ಒಂದು ದಿನದ ಕೊನೆಗೆ ಅದ ಉಳಿತು ಬ್ಯಾಸರಕ್ಕೆ. ಈ ವ್ಯಾಪಾರ ಮಾಡಿ ಅದ ಲಾಭ ಐತೋ ಹಣ್ಣಿ ಐತೆ ನೋಡ್ಕೊಂಡು ಮಾಡುದು ಅಂತ. ನೋಡಿಕೊಂಡು ಮಾಡೋ ವ್ಯಾಪಾರ ಇದೆ. ಇಂದ್ರಿಯಗಳ ವ್ಯಾಪಾರ ಏನದವಲ್ಲ, 5 ಇಂದ್ರಿಯಗಳ ವ್ಯಾಪಾರ ನೋಡ್ಕೊಂಡು ಮಾಡೋದು. ಇದ್ರ ಲಾಭ ಇದ್ರೆ ಮಾಡ, ಲಾಭ ಇದ್ದಿಲ್ಲ ಅಂದ್ರೆ ಕೈ. ಯಾವ್ದೋ ವ್ಯಾಪಾರ ಮಾಡ್ಬೇಕಾದ್ರೆ ಲಾಭ ಇದ್ರೆ ಮಾಡ್ತಾನೆ. ಬಿಟ್ಟು 2-3 ಸಲ ಮಾಡಿ ನೋಡ್ತಾನ, ಒಂದು ನುಕ್ಸಾನ ಆಗ್ಬೇಕಂದ್ರೆ ಬ್ಯಾಡ, ಹಾಕಿದ್ದು ಸಹಿತ ಬರ್ಲಿಲ್ಪ ಅಂತ ಕೈ ಬಿಡ್ತಾನೆ. ಹೌದಿಲ್ಲ? ನಾವು ಗೊತ್ತಿಲ್ಲದವ್ರು ಏನಾರ ಮಾಡಕ್ ಹೋಗಿ ಒಂದು ನುಕ್ಸಾನ ಕೇಳಿ ಅವ್ ಮಾಡ್ತಾನಂತ ನಾವು ಮಾಡಕ್ ಹೋಗಿ ಎಲ್ಲ ನುಕ್ಸಾನ ಆಗಿಪ್ಪ, ಬ್ಯಾಡ ಸರಿ ನಾವೆಲ್ಲ ಬಂಡವಾಳ ಹಾಕಿದ್ವಿ, ಎಲ್ಲ ದುಡ್ದೆಲ್ಲ ಅದಕ್ಕೆ ಹಾಕಿ ಏನ್ ಹೊಲ ಮಾಡೋದು ಬ್ಯಾಡ ಬಿಡ್ಬೋದ್ರೆ ಹಿಂಗ್ ಆಡಿದ್ರು ಅಂತ ಪರಿಸ್ಥಿತಿನೂ ಬರ್ತೈತಿ. ಬದಿಲ್ಲ? ಗೊತ್ತಿಲ್ಲಕ್ಕೆ ಮತ್ತೆ ಇದ ನುಕ್ಸಾನ ಹಾಕೇವಿ. ಅದಕ್ಕೆ ನಿನಗೆ ಗೊತ್ತಿಲ್ಲ, ವ್ಯಾಪಾರ ಮಾಡಕ್ ಹೋಗಿ ನೀನು ಅವ್ರು ಮಾಡ್ತಾರಂತ ಎಲ್ಲರೂ ಮಾಡ್ತಾರೆ. ಹೊಂಟೇವ್ ನಾವು ಇಂದ್ರಿಯಗಳು ಮಜಾ ಮಾಡಿ ಸುಖ ಹೊಂದಬೇಕಂತ. ಹೌದಿಲ್ಲ? ಅದರಿಂದ ಲಾಭ ಐತು ಹಣಿ ಐತು. ಎಷ್ಟೆಷ್ಟು ಅದರಿಂದ ಹಿಂದಕ್ಕೆ ಸರ್ಕೋತಿ, ಸೊಮ್ಮನ ಇಂದ್ರಿಯಗಳ ವ್ಯಾಪಾರದಿಂದ ಹಿಂದಕ್ಕೆ ಬರ್ಬೋದು, ಎಷ್ಟೆಷ್ಟು ನಿನಗೆ ಲಾಭ ಅದ. ಅವನು ಬಿಟ್ಟು ಬಿಟ್ಟು ಇರಾಕ್ ಪ್ರಯತ್ನ ಒಮ್ಮಿಗೆ ಬಿಡಾಕ್ ಆಗುದಿಲ್ಲ. ಅದು ಯಾಕ್ರಿ? ಒಮ್ಮಿಗೆ ಬಿಟ್ಟರು ಮತ್ತು ಡೇಂಜರ್. ಬಿಡಾಕನೂ ಆಗುದು, ಬಿಡಾಕ್ ಹಚ್ಚುದ. ಈಗ ಸ್ಪೀಡ್ಲಿ ಹೊಂಟೈತಿ ಗಾಡಿ, ಅವನ್ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಸುಖ ಹೊಂದ್ಬೇಕು. ಒಮ್ಮಿಗೆ ಬ್ರೇಕ್ ಹಚ್ಚಿ ಹುಚ್ಚ ಹಿಡಿದೈತಿ ಅದಕ್ಕೆ. ಹೌದಿಲ್ಲ? ಏಕದಮ್ ಸ್ಪೀಡ್ ಗಾಡಿ ಹೋತಂದ್ರೆ ಅದು ಆಕ್ಸಿಡೆಂಟ್. ಹೌದಿಲ್ಲ? ಹಂಗಾಕೈತಿ. ಕ್ರಮೇಣ ಮೆಲ್ಲ ನೀವು ಸರಿ ಇತ್ತು ಅಂತ ಯಾಕೆ ಹೇಳಿದ್ರೆ, ಒಳ್ಳೆಯ ಬಟ್ಟೆ, ಸುಖವಾದ ಮಾರ್ಗ ಯಾವುದು ಅನುಭವಗಳ ಮುಖಾಂತರ ಮೇಲೆ ಅವರು ಸಂಗ ಮಾಡಬೇಕು. ಯಾಕೆ? ಅದರೊಳಗೆ ದೊಡ್ಡ ಲಾಭದ ವಿಷಯದಿಂದ ನಾವು ಹಿಂದೆ ಸರಿಬೇಕು. ಅವನು ಕೇಳೋದ್ರಿಂದ, ಅದಕ್ಕಂತ ವಿಚಾರಗಳಲ್ಲಿ ಸಿಗ್ತಿರ್ತಾವ, ಅವನು ಕೇಳೋದ್ರಿಂದ ಮನಸ್ಸು ಹಿಂದೆ ಸರಿತಿ. ಬೇಡಪ್ಪ, ಇದ್ರ ಲಾಭ. ದೋಷ ದರ್ಶನ ಆಗ್ತೈತಿ. ವಿಷಯದಲ್ಲಿ ದೋಷ ದರ್ಶನ ಆದಾಗ ಅದರಿಂದ ಹಿಂದೆ ಸಿಗ್ಬೇಕಂತ, ಇಲ್ಲಾಂದ್ರೆ ಸಾಧ್ಯನಿಲ್ಲ. ಅದಕ್ಕೆ ಅಂತವರ ಒಂದು ನಮಗೆ ಮಾರ್ಗದರ್ಶನ ಸಿಕ್ಕೈತಿ. ಎಷ್ಟು ಜನ್ಮದ ಪುಣ್ಯನೋ ಏನು, ಒಂದು ಗುರುವಿನ ಪರಂಪರೆ ನಮಗೆ ಯಾವ ಜನ್ಮದ ಪುಣ್ಯನೋ ಸಿಕ್ಕೈತಿ. ಅದನ್ನು ನಾವು ಅದರ ಲಾಭವನ್ನು ನಾವು ತಗೊಂಡಂತೇಳಿ ನಮಗೆ ಇಲ್ಲಿ ನೋಡ್ತಾರಕ್ಕೆ ಅವಕಾಶ ಇರ್ತವೆ. ಶಿರೋಗ್ರಾಮದ ಸ್ವಲ್ಪ ಅಂತ ಒಂದು ನನ್ನ